ಸ್ಪರ್ಶ ಕನ್ನಡ ಟಿವಿಗೆ ಸ್ವಾಗತ ಸುಸ್ವಾಗತ. ಅಂಗಾಂಗಗಳ ದಾನದಿಂದ ಇತರರಿಗೆ ಜೀವನ ನೀಡಬಹುದಾಗಿದ್ದು, ಮರಣಾನಂತರ ಅಂಗಾಂಗಗಳ ದಾನ ಮಾಡುವ ಮೂಲಕ ಇತರರ ಬಾಳಿಗೆ ಬೆಳಕಾಗುವಂತೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ನಿರ್ದೇಶಕ BJ ಸಂದೀಪ್ ಪಟೇಲ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕದಾದ್ಯಂತ ಸಾವಿರಾರು ರೋಗಿಗಳು ಹೊಸ ಜೀವನದ ನಿರೀಕ್ಷೆಯಲ್ಲಿದ್ದಾರೆ. ದಾನಿಗಳಿಂದ ಸಿಗಬೇಕಾದ ಅಂಗಾಂಗಗಳ ಅಭಾವದಿಂದಾಗಿ ಸಾವಿರಾರು ರೋಗಿಗಳು, ತಂದೆ ತಾಯಂದಿರು, ಕುಟುಂಬದ ಆಸರೆಯಾಗಿರುವರು ಹಾಗೂ ಯುವಕರು ಜೀವ ಉಳಿಸಿಕೊಳ್ಳಲು ಹೋರಾಟ ನಡೆಸುತ್ತಿದ್ದಾರೆ ಎಂದರು. ಬ್ರೈನ್ ಡೆತ್ ಬಗ್ಗೆ ಜನರಲ್ಲಿ ಸರಿಯಾದ ಅರಿವು ಮೂಡಿಸಬೇಕಾಗಿದೆ. ಅಂಗಾಂಗಗಳನ್ನು ಹೊರತೆಗೆಯುವ ಪ್ರಕ್ರಿಯೆಯಲ್ಲಿ ಸಮಯದ ಪ್ರಾಮುಖ್ಯತೆಯನ್ನು ವಿವರಿಸುವುದು ಮತ್ತು ಮರಣೋತ್ತರ ಅಂಗಾಂಗ ದಾನದ ಮಹತ್ವವನ್ನು ತಿಳಿಸುವ ಅಗತ್ಯವಿದೆ ಎಂದರು. ವೈದ್ಯ ಡಾಕ್ಟರ್ ಉಪೇಂದ್ರ ಶೆಣೈ ಮಾತನಾಡಿ, ದೇಹದಿಂದ ಅಂಗಾಂಗ ಹೊರತೆಗೆಯಲು 2-3 ಗಂಟೆಗಳು ಸಮಯ ಬೇಕಾಗಬಹುದು. ಹೃದಯ ತೆಗೆದ ನಂತರ 4 ಗಂಟೆಗಳ ಒಳಗೆ ಮತ್ತೊಬ್ಬರಿಗೆ ಕಸಿ ಮಾಡಬೇಕು. ಇದೇ ಕಾರಣಕ್ಕೆ ಟ್ರಾಫಿಕ್ ಪೊಲೀಸರು ಗ್ರೀನ್ ಕಾರಿಡಾರ್ ವ್ಯವಸ್ಥೆ ಮಾಡಿರುತ್ತಾರೆ ಮತ್ತು ಏರ್ ಆಂಬ್ಯುಲೆನ್ಸ್ ವ್ಯವಸ್ಥೆ ಒದಗಿಸಲಾಗುವುದು. ವಿಶೇಷ ಸಂರಕ್ಷಣಾ ತಂತ್ರಜ್ಞಾನದ ನೆರವಿನಿಂದ ಕಿಡ್ನಿಯನ್ನು 24-36 ಗಂಟೆಗಳವರೆಗೆ ಸುರಕ್ಷಿತವಾಗಿ ಸಂರಕ್ಷಿಸಬಹುದು. ಕಾರ್ನಿಯಾವನ್ನು ಹಲವು ದಿನಗಳವರೆಗೆ ಸಂರಕ್ಷಿಸಬಹುದು. ಆದ್ದರಿಂದ ಕಣ್ಣಿನ ದಾನವು ಹೆಚ್ಚು ಪ್ರಮಾಣದಲ್ಲಿ ನಡೆಯುತ್ತದೆ ಎಂದು ಮಾಹಿತಿ ನೀಡಿದರು. ವೈದ್ಯ ಡಾಕ್ಟರ್ ಕೆ ಮಹದೇವ್ ಮಾತನಾಡಿ, ಮೆದುಳು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಾಗ ವೈದ್ಯಕೀಯ ತಪಾಸಣೆ ನಡೆಸಿ ಮೆದುಳು ಸಾವು ಎಂದು ದೃಢಪಡಿಸಲಾಗುತ್ತದೆ. ಮೃತರ ಕುಟುಂಬದವರ ಸಮ್ಮತಿ ಪಡೆದು ಅವರ ಕಿಡ್ನಿ, ಲಿವರ್, ಶ್ವಾಸಕೋಶ ಹಾಗೂ ಹೃದಯದಂತಹ ಮುಖ್ಯ ಅಂಗಾಂಗಗಳನ್ನು ಪಡೆದು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿರುವ ಇತರ ರೋಗಿಗಳಿಗೆ ಜೋಡಣೆ ಮಾಡುವ ಮೂಲಕ ಹೊಸ ಜೀವನ ನೀಡಬಹುದು ಎಂದು ವಿವರಿಸಿದರು. ವೈದ್ಯ ಡಾಕ್ಟರ್ PT ವಿಪಿನ್ ಕಾವೇರಪ್ಪ ಮಾತನಾಡಿ, ಭಾರತದಲ್ಲಿ ಪ್ರಸ್ತುತ ಸುಮಾರು 15 ಕೋಟಿ ಜನರು ಕಿಡ್ನಿ ಸಂಬಂಧಿತ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಕರ್ನಾಟಕದಲ್ಲೇ ಸುಮಾರು 5,000ಕ್ಕೂ ಹೆಚ್ಚು ರೋಗಿಗಳು ಕಿಡ್ನಿ ಕಸಿಗಾಗಿ ಕಾಯುತ್ತಿದ್ದಾರೆ. ಪ್ರತಿ ವರ್ಷ ಸಾವಿರಾರು ಹೊಸ ರೋಗಿಗಳು ನೋಂದಾಯಿಸಿಕೊಳ್ಳುತ್ತಿದ್ದು, ಕಾಯುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಎಂದು ಹೇಳಿದರು. ಮರಣೋತ್ತರದ ಅಂಗದಾನ ಮಾಡುವ ನಿರ್ಧಾರವು ಅತ್ಯಂತ ಪವಿತ್ರವಾದುದು. ಒಬ್ಬ ವ್ಯಕ್ತಿಯ ಮರಣೋತ್ತರ ಅಂಗದಾನದಿಂದ 8 ಜನರ ಜೀವ ಉಳಿಸಲು ಸಾಧ್ಯವಿದೆ. 2 ಕಿಡ್ನಿ, 1 ಲಿವರ್, 1 ಹೃದಯ, 2 ಶ್ವಾಸಕೋಶಗಳು, 1 ಪ್ಯಾಂಕ್ಲಿಯಾಸ್ ಹಾಗೂ ಕಣ್ಣನ್ನು ದಾನ ಮಾಡಿ 8 ಮಂದಿಗೆ ಹೊಸ ಜೀವನ ನೀಡಬಹುದು. ಆದ್ದರಿಂದ ಅಂಗದಾನ ಮಾಡಲು ಸಾರ್ವಜನಿಕರು ಮುಂದೆ ಬರಬೇಕೆಂದು ಮನವಿ ಮಾಡಿದರು. ಸುಮಾರು ಜನ ರೋಗಿಗಳಿಗೆ ಅಂಗಾಂಗ ವೈಫಲ್ಯ ಇರುತ್ತೆ. ಸುಮಾರು ಜನ ಕಿಡ್ನಿ ಮತ್ತು ಲಿವರ್ಗೋಸ್ಕರ ಕಾಯ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ನಾನು ICUನಲ್ಲಿ ಕೆಲಸ ಮಾಡೋದು. ಎಷ್ಟೊಂದು ಜನಕ್ಕೆ ತುಂಬ ಪೆಟ್ಟು ಬಿಟ್ಬಿಟ್ಟಿರುತ್ತೆ, ಆಕ್ಸಿಡೆಂಟ್ ಆಗಿ ತಲೆಗೆ ಮೆಲ್ಲಿಗೆ ಬಿಡುವಾಗ ಪೆಟ್ಟು ಬಿಟ್ಬಿಟ್ಟಿರುತ್ತೆ. ಅಂಥವ್ರಿಗೆ ಟ್ರೀಟ್ಮೆಂಟ್ ಎಷ್ಟೇ ಕೊಟ್ಟರು ಸ್ಪಂದಿಸಲ್ಲ. ಕೆಲವರು ಡೌನ್ ಆಗಿಬಿಟ್ಟು ಮೆದುಳು ನಿಷ್ಕ್ರಿಯ ಆಗಿರುತ್ತೆ. ಆದರೆ ಹಾರ್ಟ್ ಮಾತ್ರ ವೆಂಟಿಲೇಟರ್ ಸಪೋರ್ಟಿಂದ ಹಾರ್ಟ್ ಮಾತ್ರ ನಡೀತಿರುತ್ತೆ, ಬೇರೆ ಆರ್ಗನ್ಸ್ ಎಲ್ಲ ಕೆಲಸ ಮಾಡ್ತಿರ್ತದೆ. ಆದರೆ ಮೇಯ್ನ್ ಏನು ಸಿಗ್ನಲ್ಸ್ ಎಲ್ಲ ಬ್ರೈನಿಂದ ಬರಬೇಕು. ಆ ಬ್ರೈನೇ ನಿಷ್ಕ್ರಿಯ ಆದಮೇಲೆ ಈ ಹಾರ್ಟು ಇದು ಎಷ್ಟೇ ಕೆಲಸ ಮಾಡಿದ್ರು ಪೇಷಂಟು ಏನು ಇಂಪ್ರೂವ್ ಆಗಲ್ಲ. ಈ ಥರ ಪೇಷಂಟ್ಸ್ಗೆ ನಾವು ಬ್ರೈನ್ ಡೆತ್ ಕ್ರೈಟೀರಿಯಾ ಅಂತಿರುತ್ತೆ, ಅದು ಗೌರ್ಮೆಂಟಿಂದನೇ ಜೀವನ ಸರ್ಟಿಫಿಕೇಟಿಂದನೇ ಕ್ರೈಟೀರಿಯಾ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಟೆಸ್ಟ್ ಮಾಡಿಬಿಟ್ಟು ಅವ್ರಿಗೆ ಇನ್ನೇನು ಅಂದರೆ ಇವ್ರದ್ದು ಆರ್ಗನ್ ಕೆಲಸ ಮಾಡ್ತಿದ್ರು, ಬೇರೆ ಆರ್ಗನ್ ಕೆಲಸ ಮಾಡ್ತಿದ್ರು, ಬ್ರೈನ್ ಡೆತ್ ಆಗಿಬಿಟ್ರೆ ಅದು ಡೆತ್ ಲೆಕ್ಕನೇ. ಆ ಪರಿಸ್ಥಿತಿಗೆ ಹೋದಾಗ ಇಂಥವರಿಂದ ನಾವು ಅವರು ಡೆತ್ ಅಂತ ಡಿಕ್ಲೇರ್ ಮಾಡಿಬಿಟ್ಟು ಇವಾಗ ಬೇರೆ ಆರ್ಗನ್ಸು, ಕಿಡ್ನಿ, ಲಿವರು, ಲಂಗ್ಸು, ಹಾರ್ಟು ಇದನ್ನು ತೊಗೊಂಡು ಬೇರೆ ಪೇಷಂಟ್ಸ್ ಯಾರು ಪಾಪ ಕಾಯ್ತಾ ಇರ್ತಾರೆ ಅವರಿಗೆ ನಾವು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಎಷ್ಟೊಂದು ಜನಕ್ಕೆ ಅರಿವೇ ಇರಲ್ಲ. ಕೆಲವು ಫ್ಯಾಮಿಲೀಸ್ ಇರುತ್ತೆ, ಅಯ್ಯೋ ಸರ್ ನೀವು ಮುಂಚೆನೇ ಹೇಳ್ಬಿಟ್ಟಿದ್ರೆ ಇವರಾದರೂ ಬದುಕಲಿಲ್ಲ, ಇವರಿಂದ ಬೇರೆಯವರಾದರೂ ಬದುಕಲಿ ಅಂತ ಫ್ಯಾಮಿಲೀಸ್ ತುಂಬ ಇರುತ್ತೆ. ಅಂಥವ್ರಿಗೆ ಗೊತ್ತೇ ಇರಲ್ಲ ಮಾಹಿತಿಗಳು ಪಾಪ, ಆಮೇಲೆ ಬಂದು ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ನಾವೀಗ 13ನೇ ತಾರೀಕು ಆರ್ಗನ್ ಡೊನೇಷನ್ ಡೇ ಆದ್ದರಿಂದ ನಾವಿದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ನಮ್ಮ ಆಸ್ಪತ್ರೆಯಲ್ಲಿ ರಾಜೆ ಅಂತ 60 ವರ್ಷದವರು ಪಾಪ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಅವ್ರಿಗೂ ಬರೀ ಬ್ರೈನ್ ಮಾತ್ರ ಕೆಲಸ ಮಾಡ್ತಿರ್ಲಿಲ್ಲ, ಸ್ಟಾಪ್ ಆಯಿತು. ಬ್ರೈನ್ ಡೆತ್ ಅಂತ ಡಿಕ್ಲೇರ್ ಮಾಡಿದ್ವಿ. ಬೇರೆ ಆರ್ಗನ್ಸ್ ಎಲ್ಲ ಚೆನ್ನಾಗಿತ್ತು, ಅವರು ಚೆನ್ನಾಗಿ ಹೊಲದಲ್ಲಿ ಕೆಲಸ ಮಾಡೋರು. ಅವ್ರ ಆರ್ಗನ್ಸ್ನ ನಾವೀಗ ಬೇರೆಯವರಿಗೆ ಮಾಡಿದ್ದೀವಿ. ಈಗ ಕಿಡ್ನಿ ಮತ್ತು ಲಿವರು ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. ಅವರಿಬ್ಬರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕಣ್ಣು ಮತ್ತು ಬೇರೆ ಕಿಡ್ನಿಯಿಂದೆಲ್ಲ ಬೇರೆ ಕಡೆಗೂ ಹೋಗಿದೆ. ಅದರಿಂದ ಅವರು ಅಲ್ಲಿ ಯಾರು ಡೊನೇಷನ್ ಅವರು ಪಡೆದಿರ್ತಾರೆ ಅವ್ರನ್ನೂ ನನ್ನ ಪ್ರಕಾರ ಚೆನ್ನಾಗಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಯಾರ್ಯಾರಿಗೆ ಈ ಥರ ತೊಂದರೆಗಳಿರುತ್ತೆ ಅವರಿಗೆ ಆರ್ಗನ್ ಸಿಕ್ತಂಗೆ ಆಗುತ್ತೆ. ಫ್ಯಾಮಿಲಿಗೂ ಈಗ ಅವ್ರ ಮಗ ಬಂದು ಹೇಳ್ತಾ ಇದ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ರು ಅಂತ. ಅವ್ರಿಗೊಂದು ಏನೋ ಒಂದು ದಾನ ಮಾಡಿ ಒಂದು ಒಳ್ಳೆ ಖುಷಿ. ಅವ್ರ ತಂದೆ ಆ್ಯಕ್ಚುಲಿ ಅವ್ರ ಮಗ ಹೇಳ್ತಾ ಇದ್ರು ಎಲ್ಲರಿಗೂ ಸಹಾಯ ಮಾಡೋದು ಅಂಥದ್ದು. ಈ ಥರನೂ ಅವರು ಬೇರೆಯವರಿಂದ ಬದುಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಈ ಔಟ್ಕಮ್ಸ್
ಏನು ನೋಡ್ತೀವಿ ಅದರಲ್ಲಿ ಜೀವನ ಶೈಲಿ ಹೇಗೆ ಇಂಪ್ರೂವ್ ಆಗುತ್ತೆ ಆ ಥರ ನಿಮಗೆ ಇಂಪ್ರೂವ್ಮೆಂಟ್ ಡಯಾಲಿಸಿಸಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ. ಸೊ ಈ ಕೊರತೆ ಇರೋದ್ರಿಂದ ನಾವು ಜನರಲಿ ಪೀಪಲ್ಗೆ ಅವೇರ್ನೆಸ್ ಬರಲಿ, ಮುಂದಕ್ಕೆ ಅವರು ಕೂಡ ಡೊನೇಷನ್ ಬಗ್ಗೆ ಯೋಚನೆ ಮಾಡಲಿ. ಈಗ ಒಬ್ಬರು ಡೊನೇಷನ್ ಮಾಡಿದರೆ, ಮರಣ ನಂತರ ಡೊನೇಷನ್ ಮಾಡಿದರೆ 8 ಜೀವಗಳನ್ನ ಉಳಿಸ್ಬೋದು. 2 ಕಿಡ್ನಿ, 1 ಲಿವರ್, 1 ಹಾರ್ಟ್, 2 ಲಂಗ್ಸು, 1 ಪ್ಯಾಂಕ್ರಿಯಾಸ್ ಮತ್ತು 1 ಇಂಟೆಸ್ಟೈನ್. ಅಂದರೆ 1 ಜೀವ 8 ಜನಕ್ಕೆ ಜೀವ ಕೊಡ್ಬೋದು. ಜನರಿಗೆ ನಾವು ಪ್ರೋತ್ಸಾಹ ಮಾಡಿದರೆ, ಅವರಿಗೆ ಅರಿವು ಮೂಡಿಸಿದ್ರೆ ಮುಂದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಈ 5,000 ಜನರು ಏನು ವೆಯ್ಟ್ ಮಾಡ್ತಿದ್ದಾರೆ ಕಿಡ್ನಿಗೆ, ಓವರಾಲ್ 5,500 6,000 ಇದ್ದಾರೆ ಕಿಡ್ನಿ, ಹಾರ್ಟ್, ಲಿವರ್ ಸೇರಿಸಿ. ಎಲ್ಲರೂ ಮನಸ್ಸು ಮಾಡಿದರೆ ಲಿಸ್ಟ್ನ ಒಂದು 2 ವರ್ಷದಲ್ಲೇ ಜೀರೋಗೆ ತರ್ಬೋದು. ಟು ಕ್ರಿಯೇಟ್ ಅವೇರ್ನೆಸ್ ಈ ಪ್ರೋಗ್ರಾಮ್ನ ಆಗಸ್ಟ್ 13 ಆಚರಿಸ್ತಾರೆ. ಅದು ಎಸ್ ಏನು ಹೆಲ್ತ್ ಕೇರಲ್ಲಿ ನಾವಿದ್ದು ಅವು ಇಂಪಾರ್ಟೆನ್ಸ್ ಟು ಕ್ರಿಯೇಟ್ ಅವೇರ್ನೆಸ್ ಆನ್ ಆರ್ಗನ್ ಡೊನೇಷನ್. ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ನನ್ನ ಜೊತೆ ನಮ್ಮ ಮಣಿಪಾಲ್ ಹಾಸ್ಪಿಟಲ್ ತಂಡದವರು ಬಂದಿದ್ದಾರೆ. ನಿಮಗೆಲ್ಲರಿಗೂ ಪರಿಚಯ ಮಾಡ್ಕೊಡೋಕೆ ಇಷ್ಟಪಡ್ತೀನಿ. ನನ್ನ ಜೊತೆ ನನ್ನ ಪಕ್ಕ ಡಾಕ್ಟರ್ ಮಾದೇವ್ ಸರ್ ಇದ್ದಾರೆ. ಅವರು ಸಹ ಸೀನಿಯರ್ ಕ್ರಿಟಿಕಲ್ ಕೇರ್ ICU ಸ್ಪೆಷಲಿಸ್ಟ್. ಜೊತೆಗೆ ಡಾಕ್ಟರ್ ವಿಪಿನ್ ಕಾರ್ಯಪ್ಪ ಸರ್ ಇದ್ದಾರೆ. ಅವರು ಸಹ ಕನ್ಸಲ್ಟೆಂಟ್ ನೆಫ್ರಾಲಜಿ ಅಂಡ್ ಕಿಡ್ನಿ ಫಿಸಿಷಿಯನ್. ಜೊತೆಗೆ ನಮ್ಮ ಹಾಸ್ಪಿಟಲ್ನ ಚೀಫ್ ಮೆಡಿಕಲ್ ಸರ್ವಿಸ್ ಆದ ಡಾಕ್ಟರ್ ಉಪೇಂದ್ರ ಶೆಣೈ ಸರ್ ಅವರು ಸಹ ಬಂದಿದ್ದಾರೆ. ಕರ್ನಾಟಕದಲ್ಲಿ ಎವ್ರಿ ಇಯರ್ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ ಗೌರ್ಮೆಂಟ್ ಜೀವ ಸಾರ್ಥಕ ಇದರಲ್ಲಿ. ಏನಕ್ಕೆ ಅಂದರೆ ಯಾರಿಗೆ ಒಂದು ಸೆಕೆಂಡ್ ಲೈಫ್ ಅಂದರೆ ಏನು ತೊಂದರೆ ಅವ್ರಿಗೆ ಆರ್ಗನ್ ಅಂದರೆ ಈಗ ಡಯಾಲಿಸಿಸ್ ಆಗ್ತಿರೋ ಪೇಷಂಟ್ ಆಗಿರ್ಬೋದು, ಅಥವಾ ಕಿಡ್ನಿ ಇದು ಲಿವರ್ ತೊಂದರೆ ಇರೋರಾಗಿರ್ಬೋದು, ಹಾರ್ಟ್ ಇರೋರಾಗಿರ್ಬೋದು, ಅಥವಾ ಕಣ್ಣಿಂದು ಯಾರ್ಯಾರು ಅವ್ರಿಗೆ ತೊಂದರೆ ಇದ್ದವರು ಆ ಜೀವ ಸಾರ್ಥಕದಲ್ಲಿ ಇದು ರಿಜಿಸ್ಟ್ರೇಷನ್ ಆಗಿ ಅವರು ಲಿಸ್ಟ್ ಇದು ಮಾಡಿದ್ದಾರೆ. ಅಂದರೆ ಯಾರ ಡೋನರ್ ಡಿಕ್ರೀಸ್ ಡೋನರ್ ಅಥವಾ ಯಾರು ಡೋನರ್ ಕೊಟ್ಟರೆ ಅವ್ರಿಗೊಂದು ಮರು ಜೀವಕ್ಕೋಸ್ಕರ ಆ ಲಿಸ್ಟ್ ಪ್ರಕಾರ ನೀವು ನೋಡಿದ್ರೆ ಅದು ಲಿಸ್ಟ್ ಯಾರು ರಿಜಿಸ್ಟ್ರೇಷನ್ ಆಗಿದ್ದಾರೆ, ನೀಡ್ ಇದೆ ಸೆಕೆಂಡ್ ಲೈಫ್ ಅಂತ ಹೋಲಿಸಿದ್ರೆ ರಿಜಿಸ್ಟ್ರೇಷನ್ ಅಂದರೆ ಪ್ಲೆಡ್ಜ್ ಮಾಡಿರೋರು, ಅಂದರೆ ನಾವು ಏನಾರ ನಮ್ಮ ಮುಂದೆ ಒಂದು ಏನಾರ ಜೀವ ಹೋದಾಗ ಒಂದು ನಮ್ಮ ಕಣ್ಣು ದಾನ ಮಾಡ್ಬೋದು, ಅಥವಾ ಒಂದು ಫ್ಯೂಚರ್ಲಿ ನಮ್ಮಿಂದ ಒಂದು 4-5 ಜನಕ್ಕೆ ಮುಂದೆ ಏನಾರ ಒಂದು ಆರ್ಗನ್ ಡೊನೇಷನ್ ಮಾಡ್ಬೋದು ಅಂತ ಪ್ಲೆಡ್ಜ್ ಮಾಡೋದು ತುಂಬ ಕಮ್ಮಿ. ಆ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ಸ್ ಇದನ್ನು ಯಾವ ಮೂಮೆಂಟಲ್ಲಿ ಯಾವ ಥರ ಒಂದು ಡೊನೇಟ್ ಮಾಡ್ಬೋದು, ಇದರಿಂದ ಮಾಡೋದ್ರಿಂದ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ, ಮತ್ತು ಒಂದು ಎಷ್ಟು ಜನಕ್ಕೆ ಒಂದು ಇದರಿಂದ ಎಷ್ಟು ಮರುಜೀವ ಯಾವ ರೀತಿ ಕೊಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಈ ಕಾರ್ಯಕ್ರಮ. ಈಗ ನಮ್ಮ ಡಾಕ್ಟರ್